ನಗರ ಪಾಲಿಕೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಪ್ರಾದೇಶಿಕ ಆಯುಕ್ತ ಜೆಸಿ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ನಡೆದ ಚುನಾವಣೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ 23ನೇ ಅವಧಿಯ 34ನೇ ಮೇಯರ್ ಆಗಿ ರುಕ್ಮಿಣಿ ಮಾದೇಗೌಡ ಜಯಶೀಲರಾಗಿದ್ದಾರೆ. ಉಪಮೇಯರ್ ಅನ್ವರ್ ಬೇಗರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಮೈಸೂರು 23 ಫೆಬ್ರವರಿ 2021 ಸಾಂಸ್ಕೃತಿಕ ನಗರಿ ಮೈಸೂರಿನ ನಂಜರಾಜ್ ಬಹದ್ದೂರ್ ಕ್ಷೇತ್ರದಲ್ಲಿ ಸಿಲ್ಕ್ ಕಾಟನ್ ಫ್ಯಾಬ್ ಚಾಮರಾಜ್ ಕ್ಷೇತ್ರದ ಶಾಸಕ ಎಲ್ ನಾಗೇಂದ್ರ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಅನಂತರ ಮಾತನಾಡಿದ ಅವರು, ಮೈಸೂರಿನಲ್ಲಿ ಸಿಲ್ಕ್ ಕಾಟನ್ ಫ್ಯಾಬ್ ದೇಶಾದ್ಯಂತ 40ಕ್ಕೂ ಹೆಚ್ಚು ರಾಜ್ಯಗಳ ಬಗೆಬಗೆಯ ವಸ್ತುಗಳು ಇಲ್ಲಿ ಮಾರಾಟವಾಗುತ್ತಿದೆ. ದಳ್ಳಾಳಿಗಳ ಕೈಗೆ ಸಿಗದೆ ನೇರವಾಗಿ ಗ್ರಾಹಕರ ಕೈಗೆ ವಸ್ತುಗಳು ತಲುಪಲಿದೆ. ಗ್ರಾಹಕರು ತಮಗಿಷ್ಟ ಬಂದ ವಸ್ತುಗಳನ್ನು ಖರೀದಿಸಬಹುದು ಎಂದರು. ಸಿಲ್ಕ್ ಕಾಟನ್ ಫ್ಯಾಬ್ ಫೆಬ್ರವರಿ 28ರವರೆಗೆ ನಡೆಯಲಿದ್ದು, ರಾಜ್ಯದ ಕಾಶ್ಮೀರಿ ಸೀರೆ, ವಾಶ್ ಬೆಂಗಾಲಿ ಸೀರೆ, ಒಂದೇ ಸೂರಿನಡಿ ವಿಶೇಷ ಸೀರೆಗಳು ಮಾರಾಟವಾಗುತ್ತಿದೆ. ಜೊತೆಗೆ ಗ್ರಾಹಕರು 10ರಿಂದ 20% ರಿಯಾಯಿತಿ ದೊರೆಯುತ್ತದೆ ಎಂದರು. ಇದೇ ಸಂದರ್ಭ ತಾರಾಶ್ರೀ ಸೇರಿದಂತೆ ಗ್ರಾಹಕರು ಭಾಗಿಯಾಗಿದ್ದರು.